ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಇಲ್ಲೇ ಮನೆಗೆ ಚಾಲೂ ಮಾಡತ್ತೀನಿ. ಸೊ ಬರ್ರಿ, ಇವತ್ತಿನ ವಿಡಿಯೋದಾಗ ಸ್ವಲ್ಪ ಕೆಲಸ ಅದಾರೆ, ಹೊರಗೆ ಹೋಗೋದ. ಏನೋ ಗಾಡಿ ಸರ್ವಿಸ್ ಮಾಡಿಸಿಲ್ಲ. ಓದ್ ಬ್ಲಾಗ್ದಾಗ ಸರ್ವಿಸ್ ಮಾಡಿಸ್ತೀನಿ ಅಂದಿದ್ದೆ, ಬಟ್ ಅವತ್ತು ಫುಲ್ ಪಬ್ಲಿಕ್ ಇದು ಮಾಡ್ಸೋಕ್ಕಾಗಿಲ್ಲ. ಸೊ ಇವತ್ತಿಗೆ ಮಾಡಿಸ್ಬೇಕು. ಸೊ ಬರ್ರಿ, ಈಗೇನೆಲ್ಲ ಗಾಡಿ ಸ್ವಲ್ಪ ಅಲ್ಲಿ ಬೇರೆ ಕಡೆ ಹೋಗ್ಯದ. ಗಾಡಿ ತೊಗೊಂಡು ಸೀದಾ ಹೋಗಿ ಸರ್ವಿಸ್ ಮಾಡಿಸ್ಕೊಂಡು ಬರೋದು. ಬರ್ರಿ, ಸೀದಾ ಗಾಡಿ ಸರ್ವಿಸ್ ಮಾಡ್ಸೋಕೆ ಹೋಗೋ ಟೈಮಿಗೆ ಸಿಗ್ತೀನಿ. ಸೊ ಈ ಗಾಡಿ ಸರ್ವಿಸ್ ಮಾಡ್ಸೋಕೆ ಹೋಗಿದ್ದೆ, ಅಲ್ಲಿ ಹೋಗಿ ನೋಡ್ತೀನಿ ಜಾಸ್ತಿ ಗಾಡಿಗಳದಾವಣ. ಸ್ವಲ್ಪ ರೇಟಾಗಿ ಅದು ಪರಿಚಯ ಇದ್ದಾವೆ. ಸೊ ಬರ್ರಿ, ಗಾಡಿ ಸರ್ವಿಸ್ ಮಾಡ್ಸೋಕೆ ಹೋದೆ, ಸರ್ವಿಸ್ ಮಾಡ್ಸೋಕ್ಕಾಗಲಿಲ್ಲ. ಬಂದೀನಿ, ಇನ್ನೊಂದು ಗಂಟೆ ಬಿಟ್ಟಿಲ್ಲ, 2 ಗಂಟೆ ಬಿಟ್ಟಲ್ಲಿ ಮತ್ತೆ ಸರ್ವಿಸ್ ಮಾಡ್ಸೋಕೆ ಕೊಡ್ಬೇಕಲ್ಲಿ. ಇವಾಗ ಅಲ್ಲಿ ತಾನೇ ಏನು ಕೆಲಸ ಇಲ್ಲ, ಮನೆಗೆ ಬಂದಿನಿ. ಸ್ವಲ್ಪ ಸಣ್ಣ ಕೆಲಸ ಗಾಡಿ ಕೆಲಸ ಮಾಡಿಸ್ಕೊಂಡು ಏನು ಮಾಡಿ ಸ್ವಲ್ಪ ನಾನು ಸ್ಟಿಕರಿಂಗ್ ಹಾಕ್ಸೋಮಂತ ಮಾಡೀನಿ. ಕೂಲಿಂಗ್ ಸ್ಟಿಕರಿಂಗ್ ಏನಾಗ್ತದೆ ಗೊತ್ತಿಲ್ಲ. ಬರ್ರಿ, ಅದು ಕೂಲಿಂಗ್ ಸ್ಟಿಕರ್ ಹಾಕ್ಸ್ಬೇಕಂತ ನಾನು ಜಾಸ್ತಿ ದಿನದಲ್ಲೇ ಹಾಕೊಂಡು ಬಟ್ ಹಾಕ್ಸೋಕೆ ಆಗಿಲ್ಲ. ಸೊ ಬರೀ ಗೈಸ್ ನೋಡೋಣ, ಟೈಮ್ ಸಿಕ್ಕರೆ ಇವತ್ತು ಅದಕ್ಕೆ ಹೋಗಿ ಮಾಡಿಸಿ ಬಿಡ್ತೀನಿ. ಸ್ವಲ್ಪ ಲೇಸಿ ಫೀಲ್ ಆಗತ್ತೆ, ಜಾಸ್ತಿ ಹಾಕೊಂಡು ಅದ್ರಾಗ 1 ಮಂತ್ ಮನೆಗೆ ಇರ್ತೀನಿ. ತಲೆ ಪೂರ ಔಟ್ ಆಗತ್ತೆ. ನಾನು ಅವು ಆಲೋಚನೆ ಮಾಡ್ಕೊಂಡು ತಲೆ ಏನೇ ಬಂತದ. ಕಾಫಿ ಮಾಡ್ಕೊಂಡು ಕುಡಿದ್ಮ್ಯಾಗ ಸಿಗ್ತೇನೆ ನಿಮಗೆ. ಸೊ ಸರ್ವಿಸ್ ಆಗಲ್ಲ ಅಂತ ನನಗೆ ಗೊತ್ತಾಗಿಬಿಟ್ಟದ ಗಾಡಿ. ಅದಕ್ಕೆ ಅಂತ ಹೊರಗೆ ಹೋಗ್ಬಂದು ದೋಸ್ತಿಗೆ ಫೋನ್ ಹಚ್ಚಿ ನಾನು ಆಟೋ ತೊಗೊಂಡು ಬರೋದಂತ ಬರ್ರಿ. ಈಗ ಆಟೋ ತೊಗೊಂಡು ಬರ್ತಾನೆ, ಮಾತನಾದ್ಮೇಲೆ ಎಲ್ಲಿಗೆ ಗೊತ್ತಿಲ್ಲ. ಸರಿ, ಒಂದ್ಮ್ಯಾಗ ಸಿಗೋ ವಿಡಿಯೋ ತಗೊಂಡು ಬರ್ರಿ. ನಮ್ಮ ದೋಸ್ತ ಗಾಡಿ ತೊಗೊಂಡು ಬಂದಾನ. ಈಗ ಹೊರ ಹೊಂಟಿ, ಎಲ್ಲಿಗೆ ಹೊಂಟಿ ಅಂತ ಗೊತ್ತಿಲ್ಲ. ಸುಮ್ಮನೆ ಕರ್ಕೊಂಡು ಹೊಂಟಾರ ಹೊಂಟಿ ಗೊತ್ತಿಲ್ಲ. ಇವನೇ ಹಣ ಹಿಂಗೆ ತಿರುಗಿ ಬಿಡ್ತಿಂದೆ. ಬರೀ ಎಲ್ಲಿಗೆ ಹೊಂಟ ಗೊತ್ತಿಲ್ಲ, ಅಲ್ಲಿ ಹೋಗ್ಮೇಲೆ ಸಿಗ್ತೀನಿ. ಸೊ ಆಟೋದಾಗ ಮಾತನಾದ್ಮೇಲೆ ಹುಡುಗರು ಸುರ್ಪುರ ಕರ್ಕೊಂಡು ಬಂದಾರ ನಮಗೆ. ಬರ್ರಿ, ಅವ್ರ ದೋಸ್ತರೇನ ಅವ್ರ ದೋಸ್ತನ ಮನೆಗೆ ಹೋಗ್ತಾರ ಅಂತ ಹೋಗ್ಯಾರ. ಬರ್ರಿ, ನಮಗೇನಾದ್ರು ಕೊಬ್ಬಿನ ಹಾಲು ಕೂಡ ನಾವು ಕೊಬ್ಬಿನ ಹಾಲು ಅಂಗಡಿಗೆ ಬಂದೀವಿ. ಬರ್ರಿ, ಕಬ್ಬಿನ ಆರ್ಡ್ರ್ ಮಾಡೋದು, ಬಿಲ್ ಕಟ್ಟೋದು ಅವನು. ಬರೀ ಬಂದ್ಮೇಲೆ ಕಬ್ಬಿನ ಹಾಲು ಕೂಡ ಸಿಗ್ತೀವಿ ನೀವು. ಮತ್ತೆ ಕಬ್ಬಿನ ಹಾಲು ಕೂಡ ಮತ್ತು ಕಬ್ಬಿನ ಹಾಲು ಕೇಳಿದರೆ ಇಲ್ಲಿ ಏನು ಕಬ್ಬಿನ ಹಾಲೆಲ್ಲ ಬರ್ತಾರೆ. ಬೋರ್ಡ್ ಅದ ಒಳಗೆ ಕಬ್ಬಿನ ಹಾಲೆಲ್ಲ ಶರ್ಬತ್ ತರಿಸಿದ್ರು. ಬೇರೆ ಅವ್ರೇನೋ ದೋಸ್ತರ ಮನೆಗೆ ಹೋಗ್ಯಾರ, ಏನೋ ಬರೋದು ಲೇಟ್ ಆದ. ಏನೋ ಬಂದಲ್ಲಿ ಕಬ್ಬಿನ ಹಾಲು ಕುಡಿ ಸ್ವಲ್ಪ ವೇಟ್ ಮಾಡೋಣ. ಬಂದಾಗ ಸೀದಾ ಇಲ್ಲಿಂದ ಹೋಗ್ಬೇಕು. ಇನ್ನೂ ಬಂದಿದ್ದು ದೋಸ್ತರ ಮನೆಗೆ ಹೋಗಿ ಬಂದರು ಶಾಪುರನ ಜೋಗ್ದವರು. ಸೊ ಬರ್ರಿ, ಅವ್ರು ಬಂದಾಗ ಸೀದಾ ಇಲ್ಲಿಂದ ಹೋಗೋಣ. ದೋಸ್ತರ ಮನೆಗೆ ಹೋಗಿ ದಾಸ ಐತ್ರಿ. ಏನೋ ಬರಲ್ಲ ಇದೆ. ಹೊರಗೆ ಬಂದು ಜಾಗ ಮತ್ತು ಹೊರಗೆ ಬಂದು ನಿಂತೀವಿ. ಇಲ್ಲೇ ದಾರಿಗೆ ಹೊರಗೆ ಕುಂತು ಏನೋ ಕುಂತಾರೆ ಏನೋ ಬರಲ್ಲ ಇದೆ. ಸೊ ಬರ್ರಿ, ಅವು ಹೊರಗೆ ತಂದ್ರೆ ಹೋಗಿ ಮುಂದೆ ಹೋಗ್ಬೇಕು. ಏನು ಮಾಡೋಕ್ಕಾಗಲ್ಲ. ಅದೊಂದು ದೀಪಾವಳಿ ಬಂದು ಗೊತ್ತಾಗ್ಯಾರ ನಮಗೂ. ಇಲ್ಲಿ ಕಬ್ಬಿನ ಹಾಲು ಮಾಡಿ ಬಂದು ಒಳಗಡೆ ಬರ್ಬತ್ತೀವಿ. ಸರ್ವಲ್ ಕೂಡ ಹೊರಗೆ ನಿಂತೀವಿ. ಮೋಡ ಆಗಿದೆ, ಮಳೆ ಬರೋದು ಅಂತ ಒಳ್ಳೆ ಭಾಳ ಡೇಂಜರ್. ಕಳಿಸ್ಕೊಂಡೇ ಹೋಗ್ಯಾವ. ಮತ್ತೆ ಅವ್ರು ಬರೋಕೆ ನಿಂದಿರ್ಬೇಕು ಅಂತ ಹೋಗ್ಬೋದು. ಮತ್ತೆ ಹೋಗ್ಬೇಕು. ವಿಕೆಟ್ ಇಲ್ಲ ಬಂದ ಇವ್ರು ಹೋಗಿ ಒಂದು ತಾಸು ಆದ್ಮೇಲೆ ಬಂದಿದ್ರೆ ಅವ್ರು ದೋಸ್ತರ ಮನೆಗೆ ಹೋಗಿ ಬರೀ ಆಯ್ತಿಲ್ಲ ಬೇಡ ಬಂದರೆ. ಈಗ ಫಸ್ಟ್ ಸೀದಾ ಶಾಪುರ್ಗೆ ಹೋಗ್ಬೇಕು. ಸಾಕು ಮಾಡ್ರಿಪ್ಪ, ರೋಡಿಗೆ ನಿಲ್ಲಿಸಿ ನಮ್ಮ ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ಹಿಡಿಯಬೇಕು ನೀನು. 2000 years later. ಸೊ ಗೈಸ್, ನಿನ್ನೆ ಸ್ವಲ್ಪ ಗೋಲ್ ಸಲುವಾಗಿ ಸಮ್ ರೀಸನ್ಸ್ ಸಲುವಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇದು ನೆಕ್ಸ್ಟ್ ಡೇ ವೀಡಿಯೋ ಮಾಡೋಕೊಂತೀನಿ. ಸೊ ಬರ್ರಿ, ನಿನ್ನೆ ಗಾಡಿ ಸರ್ವಿಸ್ ಕೊಡೋಕ್ಕಾಗಿರಲಿಲ್ಲ. ಈಗ ಅಲ್ಲಿಗೆ ಹೊಂಟೀನಿ. ಫಸ್ಟ್ ಗಾಡಿ ಸರ್ವಿಸ್ ಮಾಡಿಸೋದು, ಯಾಕಂದ್ರೆ 10,000 ಕಿಲೋಮೀಟ್ರ್ ಜಾಸ್ತಿ ಹೋಗಿಬಿಟ್ಟದು. ಇನ್ನೂ ಫ್ರೀ ಸರ್ವಿಸ್ ಆಗ್ತದಲ್ಲ ಗೊತ್ತಿಲ್ಲ. ಇನ್ನೊಂದು ಫ್ರೀ ಸರ್ವಿಸ್ ಅದ ಗಾಡಿದು, ಅದು ಆಗ್ತದಿಲ್ಲ ಗೊತ್ತಿಲ್ಲ. ಆಗಲಿಲ್ಲ ಪರವಾಗಿಲ್ಲ, ಫಸ್ಟ್ ಹೋಗಿ ಗಾಡಿ ಸರ್ವಿಸ್ ಕೊಡ್ಬೇಕು. ಸೊ ನಂಗೆ ಗಾಡಿ ಮೇಲೆ ಭಾಳ ಟೆನ್ಷನ್ ಹೊಂಟದ. ಫಸ್ಟ್ ಹೋಗಿ ಗಾಡಿ ಸರ್ವಿಸ್ ಕೊಡ್ತೀನಿ. ಸರ್ವಿಸ್ ಕೊಟ್ಮ್ಯಾಗ ಸಿಗ್ತೀನಿ. ಎಲ್ಲ ಸೀದಾ ಸರ್ವಿಸ್ ಕೊಡಲು ಸಿಗ್ತೀನಿ. ಬರ್ರಿ, ಈಗ ಇನ್ನೊಂದೇನೆಂದರೆ ನಮ್ಮ ಅಣ್ಣನ ಗಾಡಿ ತೊಗೋಬೇಕು ಫಸ್ಟು. ಯಾಕಂದರೆ ಈ ಗಾಡಿ ಬಿಟ್ಟು ನಮ್ಮ ಅಣ್ಣನ ಗಾಡಿಯಿಂದ ಬರ್ಬೇಕು. ಅದಕ್ಕೆ ಅಂತ ನಮ್ಮ ದೋಸ್ತಿಗೆ ಕರ್ಕೊಂಡು ಹೊಂಟೀನಿ ಇಲ್ಲಿಂದ. ಬರ್ರಿ, ಈಗ ಸೀದಾ ನಮ್ಮ ದೋಸ್ತಿಗೆ ಪಿಕಪ್ ಮಾಡ್ಕೊಂಡು ಸೀದಾ ನಮ್ಮ ಅಣ್ಣನ ಗಾಡಿ ಬಲ್ಲಿ ಹೋಗೋದು ಸಿಗುತ್ತೆ ನಮಗೆ. ಸೊ ಗಾಯ್ಸ್, ಈಗ ಗಾಡಿ ಸರ್ವಿಸ್ ಬಿಟ್ಟಿದ್ದೆ ಅದ. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ, ಜಾಸ್ತಿ ಪಬ್ಲಿಕ್ ಇತ್ತು.
ಸೀದಾ ಹೋಗೇನು ಗಾಡಿ ಕೊಟ್ಟರು ಗಾಡಿದಾಗ ಏನೇನು ಪ್ರಾಬ್ಲಮ್ ಅದು ಹೇಳಿ ಅಣ್ಣಗೆ ಮಾಡ್ತೀನಿ 3 ಗಂಟೆ ತನಕ ಟೈಮ್ ಕೊಟ್ಟಾನ ಬಾ ಅಂತ ಪುಣೆ ನಾನು ಬಿಟ್ಟು ಬಂದೀನಿ ಹೋಗಿ ಗಾಡಿ ಸೊ ಬರೀ 3 ಗಂಟೆಗೆ ಗಾಡಿ ತೊಗೋಬೇಕು ಈಗೇನಾರ ನಾಷ್ಟ ತೊಗೊಂಡಿನಿ ಹೊರಗೆ ನಾಷ್ಟ ತೊಗೊಂಡು ಸೀದಾ ಮನೆಗೆ ಹೋಗೋದು ಸೀದಾ ನಾಷ್ಟ ತೊಗೊಂಡು ಮನೆಗೆ ಹೋದ್ಮೇಲೆ ಮನೆಗೆ ಸಿಗ್ತೀನಿ ನಿಮಗೆ ಬರ್ರಿ ಹೋಗ ಸೊ ಗಾಯ್ಸ್ ನೀವು ಆಗಲೇ ನೋಡಿದ ನಾಷ್ಟ ಗಿಷ್ಟ ತೊಗೊಂಡು ಬಂದಿದ್ದಾಗಿದ್ದು ಮನ್ಯಾಗ ತೊಗೊಂಡು ಮುಕ್ಕೊಂಡೇನಿ ಲಿಟ್ರಲಿ ಯಾವ ಟೈಪ್ಸ್ ಆಫ್ ಮುಕ್ಕೊಂಡೇನಿ ಅಂದ್ರೆ ನಾನು ನನಗೆ ಗೊತ್ತಾಗ್ತಿಲ್ಲ ಸೊ ನಾಷ್ಟ ತೊಗೊಂಡು ಬಂದು 11:30 ಆಗಿತ್ತೆ ನಾವು ಮುಕ್ಕೊಂಡೀನಿ ಈಗ ಇದ್ದೀನಿ ಈಗ ಟೈಮ್ ನೋಡಿದ್ರೆ ಶಾಕ್ ಆಗಿಬಿಟ್ಟಿನಿ ನಾನು ಲಿಟ್ರಲಿ 7 ಟೈಮ್ ಸೊ ಫುಲ್ ಡೇಂಜರ್ ಮುಕ್ಕೊಂಡಿದ್ದೆ ಬರ್ರಿ ಗಾಡಿ ಸರ್ವಿಸ್ ಬಿಟ್ಟಿದ್ದು ಗಾಡಿ ತೊಗೊಂಡು ಬರ್ಬೇಕು ನಾನು ಹೆಲ್ಮೆಟಿಗೆ ಒಂದು ಸ್ಟಿಕರಿಂಗ್ ಮಾಡಿಸೋದ ಒಯ್ಲಿ ಬೇಡ ಅಂತ ದೊಡ್ಡದಾಗಿನಿ ಸೊ ಫಸ್ಟ್ ಫ್ರೆಂಡಿಗೆ ಕರ್ಕೊಂಡೋಗಿ ನಾನು ಗಾಡಿ ತೊಗೊಂಡು ಬರ್ತೀನಿ ಯಾಕಂದರೆ ಆಡೋದು ಗಾಡಿ ಈಗ ಒಂದು ಒಯ್ಬೇಕು ಒಯ್ದದು ಹಂಗೆ ಆಗ್ಬಿಟ್ಟಿದ್ದು ಪಲ್ಸರ್ ಗಾಡಿ ತೊಗೊಂಡು ಬರ್ಬೇಕು ಸ್ಕೂಟಿಗೂ ತೊಗೊಂಡು ಬರ್ಬೇಕು ಸೊ ಬರ್ರಿ ಈಗ ನಮ್ಮ ಫ್ರೆಂಡಿನ ಬಳಿ ಯಾರು ಫ್ರೀ ಯಾರು ಕಾಲೇಜ್ ಕಳ್ಕೊತೀನಿ ಕಾಲೇಜ್ ಫ್ರೆಂಡಿಗೆ ಕರ್ಕೊಂಡು ಹೋಗ್ತೀನಿ ಈಗ ಸೊ ಬರ್ರಿ ಗಾಯ್ಸ್ ಹೋಗಿ ಫಸ್ಟ್ ಬೈಕ್ ತರು ಎಲ್ಲ ದೊಡ್ಡ ಇದೆ ಸೊ ಬರ್ರಿ ಗೈಸ್ ನಮ್ಮ ಗಾಡಿ ಸರ್ವಿಸ್ ಆಗಿದ್ದದ ನಮ್ಮ ಅಣ್ಣನ ಗಾಡಿ ಕೊಟ್ಟೀನಿ ನಮ್ಮ ಅಣ್ಣ ಕೊಟ್ಟೀನಿ ಸೊ ಅಲ್ಲಿಂದ ಹೋಗೋದು ಸೀದಾ ಫಸ್ಟ್ ಮನೆಗೆ ಹೋಗ್ಬೇಕು ತಲೆ ಬೇನೆ ಹಾಕೊಂಡು ಒಂದು ಕಾಫಿ ಕೂಡ ಹೋಗ್ತೀವಿ ಕಾಫಿ ಪ್ಯಾಕೆಟ್ ಇಲ್ಲಿಂದ ಬರ್ರಿ ಕಿರಣ್ ಶಾಪ್ ಹೊಡೆದು ನಾನು ಕಾಫಿ ತೊಗೊಂತೀವಿ ಸೊ ಬರ್ರಿ ನೀವು ಮುಂದೆ ಎಲ್ಲರೂ ಕಾಫಿ ಪ್ಯಾಕೆಟ್ ತೊಗೊಂಡು ಹೋಗ್ಬಿಟ್ಟು ಮನೆಗೆ ಯಾಕಂದ್ರೆ ಕಾಫಿ ಖಾಲಿ ಬರ್ರಿ ಗೈಸ್ ಹುಡುಗ ಬರ್ಲಾರ ಭಾಳ ಹೊರಗೆ ಬರೋದು ಅದೇ ಬರೀ ಚೆನ್ನಾಗಿ ಕುಂತೀನಿ ಈಗ ಸೀದಾ ಹೋಗೋದೆ ಸೀದಾ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಹೋಗಿ ಹೆಡ್ಡಾಗಿ ಭಾಳ ಹಾಕುಂತದ ಹೋಗಿ ಒಂದು ಕಾಫಿ ಕೊಡೋದು ಮತ್ತು ಹೊರಗೆ ಬರ್ಬೇಕು ನಾ ಹಾಂ ರೈಡ್ರ್ 49 ಆಗೈತೆ ಅವ್ರು ಇನ್ನೇ ಪಾಪ ಇವರು ಬರ್ರಿ ಸೀದಾ ಮನೆಗೆ ಹೋಗಿ ಸಿಗ್ತೇನೆ ಅಲ್ಲಿಂದ ಕಾಫಿ ಅದು ತೊಗೊಂಡು ಬಂದು ನಮ್ಮ ತಂಗಿಗೆ ಒಂದೇ ಮಾತು ಹೇಳಿನ ತಲೆ ಮೇಲೆ ಹಾಕೊಂಡು ಕಾಫಿ ಮಾಡಿ ಕೊಡೋದು ಒಂದು ಸ್ಪಾಟ್ ಒಂದು ನಿಮಿಷದ ಕಾಫಿ ಮಾಡಿ ಕೊಟ್ಟಾಳ ಹುಡುಕಿದರೆ ಸಿಗಲ್ಲ ಅದೇ ಎಷ್ಟು ಮಾಡಿ ಕೊಟ್ಟಾಳ ಅಂದರೆ ಒಂದು ಇಲಿ ಭೀ ಕುಡಿಯಲ್ಲ ಅಷ್ಟು ಕಾಫಿ ಕೊಟ್ಟಾಳ ನನಗೆ ಇಂಥ ಬಾಡಿ ಒಂದು ಇಲಿ ಭೀ ಕುಡಿಯಲ್ಲ ಅಷ್ಟು ಕಾಫಿ ಕೊಟ್ಟಾಳ ಕೊಟ್ಟೆ ಇಲ್ಲ ಮಮ್ಮಿ ಇಲ್ಲಿಗೆ ತೆಲಿಬಾಯಿ ನಾವು ಮುಂಚೆ ಹೇಳಿ ತೆಲಿಬಾಯಿ ಮಮ್ಮಿ ಕಡೆಯಿಂದ ಆರ್ಡರ್ ಆಯ್ತು ಅಂದ್ರೆ ಫಿಕ್ಸ್ ಬರ್ತದೆ ಕಾಫಿ ಬರ್ರಿ ಕಾಫಿಗೆ ಕೊಡೋ ಮ್ಯಾಗ ಸಿಗ್ತೇನೆ ನಮಗೆ ಈಗ ಹೊರಗೆ ಹೋಗ್ತೀನಿ ಅದು ಕೆಲಸ ಎಲ್ಲ ಚಿಲ್ ಮಾಡಕ್ಕೆ ಹೊರಗೆ ಹೋಗ್ತೀನಿ ದೋಸ್ತರು ಇದೆ ಬರ್ರಿ ಸೀದಾ ಹೊರಗೆ ಹೋದ್ಮ್ಯಾಗ ಸಿಗ್ತೇನೆ ನಮ್ಗೆ ಅಲ್ಲಿ ಬರ್ರಿ ರೆಟ್ಟೆಗೆ ಹಾಕೊಂಡಿತ್ತು ಅಂತ ಮನೆ ಕಾಫಿ ಕೊಡೋದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಟ್ಯಾಬ್ಲೆಟ್ ಗಿಬ್ಲೆಟ್ ಹಾಕೊಂಡಿದ್ದೆ ರೆಟ್ಟೆಗೆಲ್ಲ ಸ್ವಲ್ಪ ಕಂಟ್ರೋಲ್ದಾಗ ಬಂದ ಈಗ ಹೊರಗೆ ಬಂದೀನಿ ಮತ್ತೆ ನಮ್ಮ ದೋಸ್ತ್ ಬಂದ ಒಂದು ದಿನ ಬ್ಯಾಗ್ ಕವರ್ ತೊಗೋದು ಅಂತ ಫೋನಿಂದ ಬ್ಯಾಗ್ ಪೌಚ್ ಬರ್ರಿ ಅಲ್ಲಿ ಒಂದು ಪೌಚ್ ಅದೆಲ್ಲ ತೊಗೊಂಡು ಸಿಗ್ತೀನಿ ತಗೋ ಟೈಮಿಗೆ ಸಿಗ್ತೀನಿ ಅಂತ ಭಾಳ ಇತ್ತು ಸೊ ಬರ್ರಿ ಈಗ ಸೀದಾ ಅವ್ನ ಬಲ್ಲಿ ತೊಗೊಂಬರ್ರಿ ಬರೀ ಬ್ಯಾಗ್ ಕೇಸ್ ತೊಗೊಂಡಿಲ್ಲ ಇಲ್ಲಿ ಬಂದು ಬ್ಯಾಗ್ ಸ್ಟಿಕರಿಂಗ್ ಮಾಡಿಸಿದ್ವಿ ಜನ ಬಂದಾಗ ತೋರಿಸ್ತಾರೆ ನಾಲ್ಕು ವೈರ್ ತೊಗೋದು ಚಾರ್ಜಿಂಗ್ ವೈರ್ ಬೇಕಾಗಿ ಸ್ವಲ್ಪ ಮನೆ ಬಂದಿರ್ಬೋದು ನಿಮಗೆ ಅನ್ನ ಕೊಟ್ಟಿದ್ದಾಗ ಸ್ವಲ್ಪ ಒಳಗೆ ಏನೋ ಮಾಡೋದು ಮಾಡ್ಕೊಂಡು ತೋರಿಸ್ತಾರೆ ಕಾಲು ತಗೊಂಡು ಎಲ್ಲ ಇಷ್ಟೇ ಸಾಕು ಸೊ ಬ್ಯಾಕ್ ಸ್ಟಿಕರಿಂಗ್ ಮಾಡ್ಸೇನೆ ಅಷ್ಟೇ T4X ಸ್ವಲ್ಪ ಹಿಂದೆ ಏನೋ ಡಿಸೈನ್ದಾಗಿರ್ಬೋದು ಸಿಂಪಲ್ ಆಗಿ ಹಿಂಗಿಲ್ಲ ಅಣ್ಣ ಹಿಂಗೆ ತರಬೇಕು ಅದೇನು ಚಲೋ ಅನ್ಸಿದ್ದು ಏನು ಬರ್ತದೆ ಇಂಥದ್ದಾಗ್ತದೆ
ಅದು ವೈರ್ ಕೊಟ್ಬಿಡು ಬರೀ ಅದೊಂದು ವೈರ್ ತೊಗೊಂಡಿದ್ದೀನಿ ಬಿಲ್ ಪ್ಯಾಕ್ ಮಾಡ್ಕೊಂಡು ಫುಲ್ಲ ಕಲರ್ ತೊಗೊಂಡಿದ್ದೇವೆ ಈಗ ಸೀದಾ ಇಲ್ಲಿಂದ ಹೋಗಲ್ಲ ಬರೀ ಬ್ಯಾಕ್ ಸ್ಟಿಕರಿಂಗ್ ಮಾಡಿಸಿದ್ದೇವೆ ಸೀದಾ ಇಲ್ಲಿಂದ ಹೋಗೋದು ಎಲ್ಲಿಗೆ ಹೋಗ್ತೀವಿ ನನಗೆ ಗೊತ್ತಿಲ್ಲ ಮನೆಗೆ ಹೋಗ್ಬೇಕಂತದ ಬಟ್ ಮನೆಗೆ ಹೋಗೋದು ಆ ಸ್ವಲ್ಪ ಚಾರ್ಜಿಂಗ್ ಕೇಬಲ್ ಇತ್ತು ತೊಗೊಂಡೇನಿ ರೀ ರೌಂಡ್ರ ಹಾಂ ರೀ ಹಾಂ ಜಿಮ್ ಸ್ವಲ್ಪ ಜಿಮ್ ಅಡ್ಮಿಷನ್ ಮಾಡ್ಬೇಕಂತ ಎಲ್ಲಿ ಬಂದುಬಿಡೋದು ಈಗ ಜಿಮ್ಮಿಗೆ ಹೋಗ್ಬೇಕು ಸೀದಾ ಅಲ್ಲಿ ಹೋಗಿ ಫೀಸ್ ಗೀಸ್ ತೊಳ್ಬಂದು ನಾವೇ ಅಡ್ಮಿಷನ್ ಮಾಡೋದು ಬರ್ರಿ ಈಗ ಸೀದಾ ಜಿಮ್ನಾಗ ಹೋಗಿ ಸಿಗ್ತೇವೆ ನಮಗೆ ಫೋನ್ ಬರಲಿ ಸೊ ಜಿಮ್ ನೋಡ್ಕೊಂಡಿದ್ದಾಗ ಈಗ ಜಿಮ್ ನಡೀತದೆ ಮಸ್ತ್ ಈಸಿ ಅಲ್ಲ ಸ್ವಲ್ಪ ನಮ್ಗೆ ಹಳೆ ಜಿಮ್ಮಿಗೆ ಇದಕ್ಕೆ ಸ್ವಲ್ಪ ಇದು ಫೀಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಅದ ಫೀಸ್ ತೊಗೋದಕ್ಕೆ ಕೊಡೋ ಕ್ವಾಂಟಿಟಿಗೆ ಬರೋಬರದ ಬರೀ ಇವಾಗ ಜಿಮ್ ನೋಡ್ಕೊಂಡು ಹೋಗಿದ್ದ ನಾಳೆ ಒಂದು ಅಡ್ಮಿಷನ್ ಮಾಡಿಸಿಲ್ಲ ಬರೀ ಸ್ವಲ್ಪ ಮನೆಗೆ ಹೋಗೋಗಿಲ್ಲ ಎಲ್ಲಿಗಾರ ಹೊರಗೆ ಹೋದ್ರೆ ತೋರಿಸಿ ಮನೆಗೆ ಬ್ಲಾಗ್ ಏನು ಮಾಡ್ತೀನಿ ಬರ್ರಿ ಹೊಡ್ಸೋಕೆ ಬರ್ಲಾರ ಗಾಡಿ ತೊಗೊಂಡು ಹೊರಗೆ ಬಂದಾನ ಬರ್ರಿ ನಾವು ಬಿಟ್ಟು ಕಾಫಿ ಕುಡಿಯೋಕೆ ಹೋಗೇನು ಇವಾಗ ನಾವೇನು ಮಾಡ್ತೀವಿ ಸೊ ಬೂಸ್ಟ್ ಕುಡಿಯೋಕೆ ಹೋಗೇನು ಅಂತ ಹೇಳ್ರಿ ಮಾತಾಡು ಇಲ್ಲಿ ಏನಾರ ಬೂಸ್ಟ್ ಬಿಡಕ್ಕೆ ಹೋಗಿ ಕಾಫಿ ಅಲ್ಲ ಬೂಸ್ಟ್ ಕುಡಿಯೋಕೆ ಹೋಗೇನು ಯಾಕಂದ್ರೆ ಹೇಳಿ ಸಣ್ಣ ನಾವು ಬರೋ ದೊಡ್ಡ ಅಲ್ಲ ಇಲ್ಲ ಕಾಫಿ ಕುಡಿದ್ರಿ ಕಾಫಿ ಅಂದ್ರೆ ಇಲ್ಲ ಎಲ್ಲಿ ಕಾಫಿ ಕುಡ್ದಂತ ಈಗ ಬಾಟಲ್ ತೊಗೊಂಡು ಪ್ಯಾಕ್ ಹೊಡೆದಿದ್ದೆ ಅದು ನೀವು ಹೊಡೆದಿರಿ ಬಿಲ್ ಯಾರು ಕಟ್ತಾರೆ ಅದ್ರ ಏ ಅತ್ತಾಗಲ್ಲ ಕೋಟಿ ನಾ ಕೋಟಿ ವಂಶಕಲ್ಲ ನಮ್ದು ಕಸಿನ ಬಗ್ಗೆ ಮಾತಾಡ್ತೀನಿ ನೀನು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಾನೇ ಮಾತಾಡಿದ ನಮಗೆ ಹೇಳ್ತಾರೆ ನಾವು ಮಾತಾಡಿದ್ದೀವಿ ಕಟ್ಟತ್ತ ಸ್ಮಾರ್ಟ್ ಬಂದಪ್ಪ ಫುಲ್ ಎಂಜರ್ ಮೀಮ್ಸ್ ಬಿತ್ತು ನೋಡಿ ಇನ್ನೊಂದು ಪಾಪ ಹುಡುಗ ಒಂದು ಪಿಕ್ಚರ್ ಮೂವಿ ಪಾಪ ನಾವು ಇಲ್ಲಿವೆ ಅಂತ ಗೊತ್ತು ನೋಡೇ ಬಂದ ಮತ್ತೆ ಹೋದ್ರಿ ನೀವು ನೋಡಿಲ್ಲ ಇಲ್ಲಿ ಬಂದು ಫೋನ್ ಹಚ್ತಾನೆ ಹಿಂದೆ ಬೈ ಕೇಳಾಕಿದ್ದೀನಿ ಅವ ಯಾರು ಕೂಡ ಮಾತಾಡಕ್ ಬಂದಿದ್ದ ಎಷ್ಟೊತ್ತು ಹಂಗೆ ಬಂದ ನಾ ಇವನು ಕೂಡ ಮಾತಾಡಕ್ ಬಂದಿದ್ದೆ ಅವ್ನು ನೋಡಿ ಇಲ್ಲಿ ತನಕ ಬಂದು ಕರಿಬೇಕಂತ ಕರಿಯಕತ್ತಾನ ರೊಕ್ಕ ಕೊಡ್ಲಾರ ಹೊಂಟಿದಂತ ರೊಕ್ಕ ಕೊಡ್ಬೇಕು ಹುಡುಗ ಈಗ ಬಂದಾನ ಈ ಹುಡುಗ ಅಲ್ಲ ಯಾನ ಮನಸ್ಸು ಕುಡಿದ ಎಷ್ಟು ಮಿಸ್ ಒಂದು ಎಲ್ಲರೂ ನಿನ್ನಂಗೆ ಇರ್ಬೇಕಲ್ಲ ಈ ಬ್ರೇಕ್ ಹಿಡಿದ್ರೆ ಅಲ್ಲಿ ಸ್ಪೀಡ್ ಹೊಡೆದ ಕಾರ್ ಯಾಕ ಬ್ರೇಕ್ ಇದ್ದಿಲ್ಲ ಎಲ್ಲಿದ್ದಿಲ್ಲ ಗಾರಿ ಕಟಿಂಗ್ ಹಂಗೆ ನೋಡು ಹಾಂ ಮಸ್ತ್ ಆಗ್ಯದ ನೋಡ್ರಿ ನನ್ನ ಕಡೆ ಹುಡುಗನ ಕಟಿಂಗ್ ಅಂತ ನೋಡ್ರಿ ಹಂಗೆ ಯಾಕ ಎಷ್ಟು ಫುಲ್ ಜಾಸ್ತಿ ಬಿಡ್ತಿದ್ದೆ ಫುಲ್ ಕಡಿಮೆ ಬಿಟ್ಟ ಟೈಮ್ ಆಯ್ದ ಮನಿ ಯಾವನ್ ಮಾಡ್ದಾನ ಇಲ್ಲಿ ನಾವೇನು ಹೋಗ್ಬೇಕಾ ನಾನು ಮನೆಗೆ ಹೋಗೋ ಅಂತರಿಗೆ ನೀವು ಅಂತ ಮಾತಾಡ್ಬೇಡ್ರಿ ಕಟ್ ಮಾಡಕ್ಕೆ ಬೇಸರ ಹೊಡೆದು ಅಲ್ಲೇ ಅಲ್ಲೇ ಇದೆ ಅಲ್ಲಿ ಹೇಳಿ ಹತ್ತಿರಪ್ಪ ಮೊದಲೇ ಇಬ್ಬರ ಮ್ಯಾಗ ಹೆಂಗ್ಸರು ಅನ್ಸಿಲ್ಲ ಹತ್ತಿರ ಡೆಡ್ ಬಾಡಿಗಳು ಅಲ್ಲವ್ ಸ್ಟೋರಿ ಹಾಳಾಗ ಬುದ್ಧಿ ಹೇಳ್ತಾರೆ ನೋಡ ಕರೆ ಅಂದ್ರೆ ಯಾರಿಗೆ ಅಂದ ನಾವು ಫೋನ್ಯಾಗ ಮಾತಾಡ ಆಮೇಲೆ ಏನಂದ ತಿಂದಿಲ್ಲ ಆಲ್ರೆಡಿ ಅಲ್ಲೇ ಅವ್ ಕರೆ ಅಂದ್ರೆ ಏನಂದ ನನಗೆ ಗೊತ್ತಿಲ್ಲ ಅಲ್ಲ ನಾಳೆ ಫೋನ್ ಹಚ್ಚಿವಿ ನನಗೆ ಒಂದು ತೊಗೊಂಡಿದ್ದಿ 2 ತೊಗೊಂಡಿದ್ದೆ ಒಂದು ತಿಂದನ ನಾನು ಅರ್ಧ ತಿಂದು ನಾನು ಹೋಗಲಾಗಿತ್ತು ನಾ ಒಂದ್ ತಿಂದಿದ್ದು ಅದಕ್ಕೆ ನಾನು ಪ್ರೇಮ್ ನಾಯಿ ಯಾವ್ದಂತ ಫೋನ್ ಮಾಡಿದ್ದೀನಿ ನಾನು ನಾಯಿ ಅಲ್ಲ ಅಂದೆ ಇಲ್ಲಿ ಕೇಳಿ ಇಲ್ಲಿ ಇಲ್ಲಿ ಕೇಳಲ್ಲ ಇಲ್ಲಿ ನಾ ಹಂಗಲ್ಲ ಫ್ಲಾಶ್ ಫ್ಲಾಶ್ ಅಲ್ಲ ಅವ ಹೆಂಗ್ ಗೊತ್ತಿಲ್ಲ ಯಾವ ಕೂಡ ಮಾತಾಡೋಕಂತಾನ ಫೋನ್ಯಾಗ ಅಂದ್ರೆ ಬಿರಿಯಾನಿ ಅಲ್ಲ
ಬರ್ರಿ ಬರ್ರಿ ಯಾಕೆ ನಿಂತಿರಪ್ಪ? ಬರ್ರಿ ಇಲ್ಲಲ್ಲಿ ಹೋಗಿ ಅಣ್ಣನ ಫೋನ್ ಬಂತ ಬರ್ರಿ ಸೆಕೆಂಡ್ಸ್. ಸೊ ಗೈಸ್ ಇಷ್ಟೊತ್ತು ಬ್ಲಾಗ್ ಎಡಿಟ್ ಮಾಡ್ಕೊಂಡು ಕುಂತಿದ್ದೆ, ಬ್ಲಾಗ್ ಎಂಡ್ ಮಾಡಿಲ್ಲ. ಸೊ ಬ್ಲಾಗ್ ಎಡಿಟ್ ಮಾಡೋ ಟೈಮ್ ನೋಡಿ ಬ್ಲಾಗ್ ಎಂಡ್ ಮಾಡಿಲ್ಲ. ಸೊ ಈಗ ಟೈಮ್ ಆಗಿದೆ 2:23 ನೈಟ್. ಬ್ಲಾಗ್ ಎಂಡ್ ಮಾಡಿಲ್ಲ ಅಂತ ಎಂಡ್ ಮಾಡಕ್ಕೆ ಕುಂತೀನಿ. ಸೊ ಇನ್ ಕೇಸ್ ಈ ಬ್ಲಾಗ್ ಏನಾದರೂ ನಿಮ್ಗೆ ಸೇರಿದೆ ಅಂದರೆ ಅದು ಗೊತ್ತೇ ಆ್ಯಸ್ ಯೂಸ್ವಲ್ ನಿಮ್ಗೆ ಗೊತ್ತೇ ಅದು. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನಾನು ಬಿಟ್ಟು ಬರೀ ಟಾಟಾ ಬೈ ಬೈ.